ಇವತ್ತೀಗ 4 ದಿನ ಆತ ನಮ್ಮ ರೈತರು ಮನಿ ಮಠ ಬಿಟ್ಟು ಮತ್ತೆ ನಿನ್ನೊಬ್ಬರು ರೈತರು ವಿಷ ಸೇವನೆ ಮಾಡಿ ಹೋರಾಟ ಮಾಡಂತಾರ. ಅವ್ರಿಗೆ ಇನ್ನೂವರೆಗೂ ನ್ಯಾಯ ಸಿಕ್ಕಿಲ್ಲ. ಅವ್ರು ಕೇಳಾಕಂತಿದ್ ಇಷ್ಟ, ಮತ್ತೇನು ಕೇಳಾಕಂತಿಲ್ಲ. ಅವ್ರು ಬೆಳೆದ ಬೆಳೆಗೆ ಅವ್ರಿಗೆ ಬೆಲೆ ಸಿಗ್ಲಿ ಅಂತೇಳಿ ಮತ್ತೆ ನಿಮ್ಮ ಮನಿ ಆಸ್ತಿ ಅಂತ ಅವ್ರಿಗೆ ಕೇಳಾಕಂತಿಲ್ಲ. ನಮ್ಮ ದೇಶದ ಬೆನ್ನೆಲುಬ ರೈತರ, ದೇವ್ರು ಇನ್ನೊಂದು ರೂಪನ ರೈತರ ಅಂತ ಹೇಳ್ಬೋದು. ಅಂತ ರೈತರಿಗೆ ನೀವು ಬೆಲೆ ಕೊಡೋದು ಇದನ್ನ? ನಮ್ಮ ರೈತರ ಹಗಲ್ ರಾತ್ರಿ ಏನದ ಕಷ್ಟಪಟ್ಟು ಬೆಳೆದ ಬೆಳೆಯಿಂದ ನೀವು ಇವತ್ತು ಊಟ ಮಾಡಾಕಂತೀರಿ. ನಮ್ಮ ರೈತರ ಇಲ್ಲ ಅಂದ್ರೆ ನೀವೇನ್ ತಿಂತೀರಿ? ಯೋಚನೆ ಮಾಡ್ರಿ. ನಮ್ಮ ರೈತರು ಮಣ್ಣಿನ ಮಕ್ಕಳು ಅಷ್ಟ ಅಲ್ಲ, ಮಣ್ಣಿನ ಮಾಲೀಕರು ಅದಾರ. ನಮ್ಮ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಲೆ ಇಲ್ಲ ಅಂದ್ರೆ ನಮ್ಮ ರೈತರಿಗೆ ಬೆಲೆ ಎಲ್ಲೈತಿ? ಇವತ್ತು ನಾವು ಒಂದ್ ತುತ್ತು ಅನ್ನ ತಿನ್ಬೇಕಂದ್ರೆ ಅದ್ರ ಹಿಂದೆ ನಮ್ಮ ರೈತರ ಪರಿಶ್ರಮ ಇರ್ತೈತಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಐಷಾರಾಮಿ ಹೋಟೆಲ್ನಾಗ AC ರೂಮ್ದಾಗ ಕುಂತು ಊಟ ಮಾಡ್ತೀವಿ ಅಂದ್ರೆ ಅದ್ರ ಹಿಂದೆ ಪರಿಶ್ರಮ ನಮ್ಮ ರೈತರದ್ದು ಇರ್ತೈತಿ. ಅಂತ ರೈತರಿಗೆ ಕೇಳಾಕಂತಿದ್ ಇಷ್ಟ, ಅವ್ರ ಬೆಳೆದ ಬೆಳೆಗೆ ಬೆಲೆ ಸಿಗ್ಲಿ ಅಂತೇಳಿ. ಈ ಹೋರಾಟ ಒಳಗ ನಮ್ಮ ರೈತರಿಗೆ ಜಯವಾಗ್ಲಿ ಅಂತೇಳಿ ನಾ ಬೇಡ್ಕೊಂತೀನಿ.